ಹಾಯ್ ಸ್ಟೂಡೆಂಟ್ಸ್, TCS ಅಲ್ಲಿ ಹೈರಿಂಗ್ ಆಗ್ತಾ ಇದೆ. ಸೊ ಒಂದು ಒಳ್ಳೆ ಪೋಸ್ಟ್ BPO ಅಂತೇಳಿ SSLC ಎನಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು. SSLC PUC ಅವರೆಲ್ಲ ಸೊ ಎನಿ ಡಿಗ್ರಿ ಅದರಲ್ಲಿ ಅಪ್ಲೈ ಮಾಡ್ಕೋಬಹುದು. ಸೊ ಏನೇನಿದೆ ನೋಡೋಣ ಮಾಡಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 10 to 15 ಪೋಸ್ಟ್ ಅದ. ಬೆಂಗಳೂರಲ್ಲೇ ಜಾಬ್ ಇರುತ್ತೆ ಆ್ಯಂಡ್ ಅಪ್ಲೈ ಮಾಡೋದು ಬಂದ್ಬಿಟ್ಟು ಆಫ್ಲೈನ್ ಇರುತ್ತೆ, ವಾಕಿನ್ ಇರುತ್ತೆ. ನೀವು ಹೋಗಬೇಕು. ಆಫ್ಲೈನ್ ಅಂದರೆ ನೀವು ಅಪ್ಲೈ ಮಾಡ್ಕೊಂಡು ಅದ್ರ ಸಾಫ್ಟ್ ಕಾಪಿ ತೊಗೊಂಡು ಆಮೇಲೆ ನಿಮ್ಮ ರೆಸ್ಯೂಮ್ ತೊಗೊಂಡು ಅಲ್ಲಿ ವಾಕಿನ್ ಅಟೆಂಡ್ ಆಗಬೇಕು, ಡೈರೆಕ್ಟಾಗಿ ಹೋಗೋಂಗಿಲ್ಲ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 4th April 2026. ಆದಷ್ಟು ಬೇಗ 4th April ಒಳಗಡೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಟೈಮಿಂಗ್ಸ್ ಬಂದ್ಬಿಟ್ಟು 10 to 12:30 PM ಒಳಗಡೆ. ಹೂ ಕ್ಯಾನ್ ಅಪ್ಲೈ ಅಂದ್ರೆ ಆಲ್ ಮೇಲ್ ಫಿಮೇಲ್ ಕ್ಯಾನ್ ಅಪ್ಲೈ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಆಗಿರಬೇಕು. ಇನ್ಸ್ಟೆಂಟ್ ಜಾಯ್ನಿಂಗ್, ಆದಷ್ಟು ಬೇಗ ಜಾಯ್ನಿಂಗ್ ಕೊಡ್ತಾರೆ. ಆ್ಯಂಡ್ ಸ್ಯಾಲರಿ ಡೀಟೇಲ್ಸ್ ಬಂದ್ಬಿಟ್ಟು 3 lakh to 4.5 LPA ತನಕ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಆದಾಗ ಜಾಸ್ತಿ ಸಿಗುತ್ತೆ. ಬೆಂಗಳೂರು ಫ್ರೆಶರ್ಸು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಇವನ್ ಫ್ರೆಶರ್ ಆದರೂ ಕೂಡ 1 to 5 years ಒಳಗಡೆ ನೀವು ಅಪ್ಲೈ ಮಾಡ್ಕೋಬೋದು, ಎಕ್ಸ್ಪೀರಿಯನ್ಸ್ ಇರುತ್ತೆ. ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತ ಬಂದರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ದ ರಿಜಿಸ್ಟರ್ಡ್ EP ID. ಹೌದಾ? ಸೊ EP ID ಅಂದರೆ ಯಾರು ವರ್ಕ್ ಮಾಡ್ತಿರ್ತಲ್ಲ ಕಂಪ್ನಿಗಳಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ TCS ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ನೀವು ಆನ್ಲೈನ್ ಅಪ್ಲೈ ಮಾಡಿದ್ರು ಆ ಅಪ್ಲೈ ಮಾಡಿದ ಫಾರ್ಮ್ನ ತೊಗೊಂಡೋಗ್ಬೇಕು. ಆ್ಯಂಡ್ ಹಾರ್ಡ್ ಕಾಪಿ ಆಫ್ ರೆಸ್ಯೂಮ್, ನಿಮ್ದು ಹಾರ್ಡ್ ಕಾಪಿ ರೆಸ್ಯೂಮ್ನ ತೊಗೊಂಡೋಗ್ಬೇಕು. ಆ್ಯಂಡ್ 2 copies ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಹೌದಾ? ಇನ್ನೊಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ತೊಗೊಂಡು ಹೋಗಬೇಕು. ಆ್ಯಂಡ್ ಒರಿಜಿನಲ್ ಆ್ಯಂಡ್ 2 ಕಾಪಿ ಆಫ್ ಗೌರ್ಮೆಂಟ್ ID ಪ್ರೂಫ್. ಹೌದಾ? ನಿಮ್ಗೆ ಏನಾದರೂ ID ಪ್ರೂಫ್ ಇದ್ರೆ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇದ್ರೆ ಅದನ್ನ ತೊಗೊಂಡು ಹೋಗಬೇಕು. ಸೊ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಬಂದರೆ 1 to 5 years ಎಕ್ಸ್ಪೀರಿಯನ್ಸ್ ಇರಬೇಕು ವಿತ್ ಪೇರೋಲ್ ಸಿಸ್ಟಮ್. ಯಾವ ಥರದ ಎಕ್ಸ್ಪೀರಿಯನ್ಸ್ ಇರಬೇಕಪ್ಪ ಅಂದರೆ ಪೇರೋಲ್ ಸಿಸ್ಟಮು, ಪೇರೋಲ್ ಪ್ರೊಸೆಸಿಂಗು ಆ್ಯಂಡ್ HRIS ಪ್ಲಾಟ್ಫಾರ್ಮಲ್ಲಿ ADP ಆ್ಯಂಡ್ ಪೇಚೆಕ್ ಆ್ಯಂಡ್ DIL, SAP ಆ್ಯಂಡ್ ವರ್ಕ್ ಡೇ ಆ್ಯಂಡ್ ಸಿಮಿಲರ್ ಪ್ರಿಫರ್ಡ್. ಹೌದಾ? ಸೊ ಇದ್ರ ಪ್ರಿಫರ್ಡ್ ಇದ್ರ ಏನಿದೆ ವರ್ಕ್ದು ಏನು ಕೊಟ್ಟಿದಾರಲ್ಲ ಅದ್ರ ಸೇಮ್ ಇದ್ರು ಬೇರೆ ಥರ ಇದ್ರು ಕೂಡ ಇದೇ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಮೇಂಟೆನೆನ್ಸ್ ಆಫ್ ಪೇರೋಲ್ ಇನ್ಫಾರ್ಮೇಷನ್ ಬೈ ಕಲೆಕ್ಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಎಂಟ್ರಿಂಗ್ ಡೇಟಾ and processing and reviewing analysis of end-to-end payroll to completion. So maintaining employment record and individually handle the HR related queries and attention to details and excellent analytical skill. One analytical skill irbeku. Ability to manage deadlines in demanding environment. Evaluated level of the professionalism and ಕಾನ್ಫಿಡೆನ್ಸಿಯಾಲಿಟಿ. ಹೌದಾ? ಸೊ ನೆಕ್ಸ್ಟು ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್, ನಿಮ್ಮದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಹೌದಾ? ಸೊ ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಅಂತ ಬಂದರೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. HR ಸ್ಕ್ರೀನಿಂಗ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಬೇಸಿಕ್ ಇಂಟ್ರೊಡಕ್ಷನ್ ಕೇಳ್ಬೋದು. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ನ ಚೆಕ್ ಮಾಡ್ಬೋದು. ಆಮೇಲೆ ನಿಮ್ಮದು ಪ್ರೊಫೈಲ್ನ ಚೆಕ್ ಮಾಡ್ಬೋದು. ಸೆಕೆಂಡ್ ರೌಂಡ್ ಅಂತ ಬಂದರೆ ವಾಯ್ಸ್ ಟೆಸ್ಟ್ ಇರುತ್ತೆ. ನಿಮ್ಮದು ಯಾವ ಥರ ಕ್ಲಿಯರೆನ್ಸ್ ಇದೆಯಾ, ಮಾತಾಡೋದು ಪ್ರೊನೌನ್ಸಿಯೇಷನ್ ಆ ಥರ ಚೆಕ್ ಮಾಡ್ಬೋದು. ಪ್ಯಾರಾಗ್ರಾಫ್ ರೀಡಿಂಗ್ನ ಚೆಕ್ ಮಾಡ್ಬೋದು. ಯಾವ ಥರ ನಿಮ್ಮದು ಒಂದ್ಸಲ ಒಂದಷ್ಟು ಓದಲಿಕ್ಕೆ ಆದರೆ ಅದನ್ನ ಓದ್ಬೋದು. ಕಸ್ಟಮರ್ ಸಿನಾರಿಯೋ ಕ್ವಶನ್ಸು ಕೇಳ್ಬೋದು. ಕಸ್ಟಮರ್ ಸಿನಾರಿಯೋ ಕ್ವಶನ್ಸು ಏನಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಥರ್ಡ್ ರೌಂಡ್ ಅಂತ ಬಂದರೆ ನೀವು ಟೈಪಿಂಗ್ ಟೆಸ್ಟ್ ಕೊಡ್ಬೋದು. ಆಮೇಲೆ ಲಿಸ್ನಿಂಗ್ ಟೆಸ್ಟ್ ರೌಂಡ್ ಅಂತ ಕೊಡ್ಬೋದು. ನೀವು ಕಸ್ಟಮರ್ಸ್ ಯಾವ ಥರ ಹೇರ್ ಮಾಡ್ತಾರೆ ಕೇಳ್ಕೊತಾರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಜಾಬ್ ರಿಲೇಟೆಡ್ ಕ್ವೆರೀಸ್ ಇದ್ರ ಜಾಬ್ ರಿಲೇಟೆಡ್ ಕ್ವೆರೀಸ್ನ ಕೇಳ್ಬೋದು. ಫೋರ್ತ್ ರೌಂಡ್ ಅಂತ ಬಂದರೆ ಫೈನಲ್ ಅಪ್ರೂವಲ್ ರೌಂಡ್ ಇರುತ್ತೆ. ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಆಫರ್ ಲೆಟರ್ ಕೊಡ್ತಾರೆ ನೀವು ಸೆಲೆಕ್ಷನ್ ಆದರೆ. ಪ್ರಿಫರ್ಡ್ ಸ್ಕಿಲ್ ಅಂತ ಬಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಆ್ಯಂಡ್ ರಿಸಾಲ್ವ್ ದ ಸಿಂಪಲ್ ಟೆಕ್ನಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಆ್ಯಂಡ್ ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ಸ್, ನಿಮ್ಮ ಜೊತೆ ಇರುವಂಥ ವರ್ಕರ್ಸ್ ಜೊತೆ ನೀಟಾಗಿ ವರ್ಕ್ ಮಾಡಿಬಿಟ್ಟು ಅವ್ರ ಜೊತೆ ಚೆನ್ನಾಗಿ ರಿಲೇಷನ್ಶಿಪ್ ಇಟ್ಕೋಬೇಕು. ಆ್ಯಂಡ್ ರೆಡಿ ಟು ವರ್ಕ್ ಇನ್ US ಟೈಮ್ ಝೋನ್. ಅದ 24/7 ಶಿಫ್ಟ್ ಒಳಗಡೆ ನೀವು ವರ್ಕ್ ಮಾಡೋಕೆ ರೆಡಿ ಇರಬೇಕು. ಸೊ ನಿಮಗೆ ಮಾರ್ನಿಂಗ್ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ನೈಟ್ ಶಿಫ್ಟ್ ಬರ್ಬೋದು. ನೀವು ಯಾವುದ್ರಲ್ಲಿ ಬಂದರೂ ವರ್ಕ್ ಮಾಡೋಕೆ ರೆಡಿ ಇರಬೇಕು. ಮೇಂಟೈನ್ ಹೈ ಲೆವೆಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಹೌದಾ? ಕಸ್ಟಮರ್ ಜೊತೆ ನೀಟಾಗಿ ಮಾತಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಬೆನಿಫಿಟ್ಸ್ ಅಂತ ಬಂದರೆ ಇನ್ಸೆಂಟಿವ್ ಇರುತ್ತೆ, EFF ಕೊಡ್ತಾರೆ, ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾರೆ, 2 days ವೀಕ್ ಆಫ್ ಇರುತ್ತೆ, ಪೇಡ್ ಲೀವ್ಸ್ ಕೂಡ ಇರುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತೆ. ಕ್ಯಾಬ್ ಫೆಸಿಲಿಟೀಸ್, ಮೆಡಿಕಲ್ ಇನ್ಸೂರೆನ್ಸ್ ಕೂಡ ಇರುತ್ತೆ. ಕ್ಯಾಬ್ ಫೆಸಿಲಿಟೀಸ್ ನಿಯರ್ ಬೈ ಇದ್ರೆ ಕೊಡ್ತಾರೆ, ದೂರ ಇದ್ರೆ ಆಗಲ್ಲ. ಸೊ ಕೆರಿಯರ್ ಗ್ರೋತ್ ಅಂತ ಬಂದರೆ ಎಕ್ಸಿಕ್ಯೂಟಿವ್ ಅಥವಾ ಸೀನಿಯರ್ ವೈಸ್ ಪ್ರೊಸೆಸ್ ಅಥವಾ BPO ಅಂತ ಏನಾದ್ರು ಜಾಯ್ನ್ ಆದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು. ಸೊ ಈ ಥರ ಒಳ್ಳೆ ಅಪರ್ಚುನಿಟಿ ಇರುತ್ತೆ. ಹಾರ್ಡ್ ವರ್ಕ್ ಮಾಡಬೇಕು. ಹೌದಾ? ಸೊ ಹೌ ಟು ಅಪ್ಲೈ ಅಂತ ಬಂದರೆ April 4th ಒಳಗಡೆ 2026 ಸ್ಯಾಟರ್ಡೆ ನೀವು ಟೈಮಿಂಗ್ಸ್ ಬಂದ್ಬಿಟ್ಟು 10 to 12:30 PM ಒಳಗಡೆ ಎಂಟ್ರಿ ಟೈಮ್ ಇರುತ್ತೆ. ಆ್ಯಂಡ್ ವೆನ್ಯೂ ಪ್ಲೇಸ್ ಅಂತ ಬಂದರೆ ಪ್ರೆಸ್ಟೀಜ್ ಶಾಂತಿನಿಕೇತನ್, SY ನಂಬರ್ 70, 71, 72, 73, 74, /1, 77, 77, /2 ಆ್ಯಂಡ್ 78. ಸದರಮಂಗಲ ವಿಲೇಜ್, ಕೃಷ್ಣರಾಜಪುರ ಹೋಬ್ಳಿ, ಬೆಂಗಳೂರು ಈಸ್ಟ್ ತಾಲೂಕು, ಬೆಂಗಳೂರು 560066 ಕರ್ನಾಟಕ. ಸೊ ಈ ಲೊಕೇಶನ್ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾರಿಗೆ ಜಾಬ್ ನೀಡಿದೆ ಅವರಿಗೆ ಶೇರ್ ಮಾಡಿ. ಇದ್ರ ಅಪ್ಲೈ ಲಿಂಕ್ ಬೇಕಪ್ಪ ಅಂದರೆ ನನಗೆ ಲಿಂಕ್ ಅಂತ ಮೆಸೇಜ್ ಮಾಡಿ ಇದ್ರ ಅಪ್ಲೈ ಲಿಂಕ್ ಕಳಿಸ್ತೀನಿ. ಬೇಕಾದ್ರೆ ವೇಟ್ ಮಾಡಿ ಅದನ್ನ ಯಾವ ಥರ ಅಪ್ಲೈ ಮಾಡಬೇಕಂತ ಕೂಡ ತೋರಿಸ್ತೀನಿ.
ಸೊ ಲಾಗಿನ್ ಟು ಅಪ್ಲೈ ಅಂತ ಕೊಡಿ, ನಿಮ್ಮ ಲಾಗಿನ್ ಡೀಟೇಲ್ಸ್ ಬರುತ್ತೆ, ಆ ಡೀಟೇಲ್ಸ್ ಕೊಟ್ಬಿಟ್ಟು ಎಂಟ್ರಿ ಮಾಡಿಬಿಟ್ಟು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿಬಿಟ್ಟು ಆ್ಯಂಡ್ ಓಕೆ. ಇದರ ಲಿಂಕ್ ಬೇಕಪ್ಪ ಅಂದರೆ ನಮ್ಗೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆದರೆ 100% ನಿಮಗೆ ಆ ಲಿಂಕ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬೇಕಾದ್ರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟ್ ಆಗುತ್ತೆ ಆ ಗ್ರೂಪಲ್ಲಿ ಜಾಯ್ನ್ ಆಗಿ. ಇದೇ ಥರ ನಿಮಗೆ ಅಲ್ಲಿ ಡೈಲಿ ಜಾಬ್ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ನೀವು ಬೇಕಾದ್ರೆ ಇದು ಗ್ರೂಪಲ್ಲಿ ಬಂದುಬಿಟ್ಟು ಇಲ್ಲಿ ಬೇರೆ ಬೇರೆ ಜಾಬ್ ಅಪಾರ್ಚುನಿಟೀಸು ಕೂಡ ಇರ್ತಾರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಾಗ 6 to 10 years ಎಕ್ಸ್ಪೀರಿಯನ್ಸು, 12 to 19 years ಎಕ್ಸ್ಪೀರಿಯನ್ಸು, ಸೊ ಆ ಥರ ಎಲ್ಲ ಇದಾವೆ. ಸೊ ನಿಮ್ಗೆ ಇದೇ ಲಿಂಕ್ನ ಅಲ್ಲಿ ಅಪ್ಲೈ ಮಾಡಬೇಕು, ಹೌದಾ? ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು. ಏನಾದರೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ 1 year ಎಕ್ಸ್ಪೀರಿಯನ್ಸ್ ಇದ್ರೂ ನಡೆಯುತ್ತೆ. ಸೊ ಯಾರಿಗೆ ಬೇಕಲ್ಲ ಅವರಿಗೆ ಅಪ್ಲೈ ಮಾಡಲಿಕ್ಕೆ ಶೇರ್ ಮಾಡಿ. ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಈ ವಿಡಿಯೋನ ಏನು ಮಾಡ್ತೀನಿ. ಇದೇ ಥರ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ನಮ್ಮ ಪ್ರೊಫೈಲ್ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.